ಇನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮೆಮೊರಿ ಕಾರ್ಡ್ ಬಗ್ಗೆ ಬಂದು ಪೆನ್ ಡ್ರೈವ್ ತಗೊಂಡ್ಬೋದಿತ್ತಲ್ಲ, ಟ್ರೆಂಡ್ ಆಗ್ತೈತೆ. ಟ್ರೆಂಡ್ ನ ಚೇಂಜ್ ಮಾಡೋಣ, SD ಕಾರ್ಡ್ ಇಡೋಣ ಅಂತ ಇವಾಗ. ಇದು ಬಾಕ್ಸ್ DJI Osmo Action 3 ಆಫರ್ ತಗೊಂಡೆ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಏನಕ್ಕೆ ನನ್ನ ಮಗ GoPro ತಗೊಂಡಿಲ್ಲ ಅಂತ. ಸೊ GoPro ಏನಕ್ಕೆ ನಾನು ದುಡ್ಡಿಲ್ಲ. ಇನ್ಸಲ್ಟ್ ಮಾಡ್ತಾ ಇದ್ದೀನಿ. ಆಂಟಿ ಹೇಳಿದೀನಿ PG ಕ್ಲೀನ್ ಮಾಡಿ. ಕೈಯಾಗಿರೋ ಕಾಲಾಗಿರೋ ಕೈಗೆ ಬರ್ತಾವು. ಹಾಕಿದ್ದೆ ನೋಡು. ಹಾಕಿದ್ದು ನೋಡಕ್ಕಾಗಿಲ್ಲ. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. 16.9 ಬರ್ತಿಲ್ಲ ಸರ್. ಜನವರಿ ಏಪ್ರಿಲ್ ಮೇ ಮಾರ್ಚ್ ಇದೆ ಕಂಪೇರ್ ಟು GoPro. ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಅಪರೂಪದ ಮುಳ್ಳಂದಿ. ಇವತ್ತು ಏನಿಲ್ಲ ನೋಡಿ, ಇಷ್ಟು ದಿನ ನಾನ್ ಬಂದ್ಬಿಟ್ಟು ಈ ಹೆಲ್ಮೆಟ್ ಆಮೇಲೆ ಈ ಮೊಬೈಲ್ ಹೋಲ್ಡರ್ ನ ಇಟ್ಬಿಟ್ಟು ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೆ. ಸೊ ಅಲ್ಲಲ್ಲಿ ವಿಡಿಯೋ ಕ್ವಾಲಿಟಿಗಳು ಇಂಪ್ರೂವ್ ಆಗಲ್ಲ, ಆಮೇಲೆ ಸ್ಟೆಬಿಲೈಸೇಷನ್ ಪ್ರಾಬ್ಲಮ್, ಆಮೇಲೆ ವೈಡ್ ಆಂಗಲ್ ಸಿಗಲ್ಲ, ಅಂಡ್ ಮೋರ್ ಓವರ್ ಇದರದ ಇನ್ಬಿಲ್ಟ್ ಕ್ಯಾಮರಾದಿಂದ ವಾಯ್ಸ್ ರೆಕಾರ್ಡ್ ಆಗಲ್ಲ. ಸೊ ನಾನು ಅದಕ್ಕೋಸ್ಕರ ಓಪನ್ ಕ್ಯಾಮರಾ ಅಂತ ಎಕ್ಸ್ಟ್ರಾ ಆಪ್ ನ ಇನ್ಸ್ಟಾಲ್ ಮಾಡ್ಬಿಟ್ಟು ಅದರಲ್ಲಿ ಶೂಟ್ ಮಾಡ್ತಿದ್ದೆ. ಬಟ್ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಲೈಕ್ ವೈಡ್ ಆಂಗಲ್ ಸಿಗ್ತಿರ್ಲಿಲ್ಲ. ಸೊ ನಂಗೆ ತುಂಬಾ ಜನ ಹೇಳಿದ್ರು ಲೈಕ್ ವೈಡ್ ಆಂಗಲ್ ಶೂಟ್ ಮಾಡು ಅಂಡ್ ದಟ್ ಬೈಕ್ ಹ್ಯಾಂಡಲ್ ತೋರೋ ತರ ಶೂಟ್ ಮಾಡು ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ಇನಿಷಿಯಲಿ ಸ್ವಲ್ಪ ಭಯ ಇತ್ತು, ವಿಡಿಯೋ ರೀಚ್ ಆಗುತ್ತಾ ಇಲ್ವಾ ಅಂತ. ಸೊ ಐ ಥಿಂಕ್ ಸ್ವಲ್ಪ ರೀಚ್ ಸಿಗ್ತಿದೆ ಅಂತ ನನಗೆ ಒಂದು ಫೀಲ್ ಸಿಗ್ತಾ ಇದೆ. ಸೊ ಅದಕ್ಕೆ ಒಂದ್ ಸ್ವಲ್ಪ ಅಪ್ಡೇಟ್ ಮಾಡೋಣ, ಮೇ ಬಿ ಅಪ್ಗ್ರೇಡ್ ಮಾಡಿದ್ರೆ ಏನಾದ್ರೂ ಸ್ವಲ್ಪ ಜಾಸ್ತಿ ವ್ಯೂಸ್ ಬರ್ಬೋದು. ಅಂಡ್ ಮಾರೋವರ್ ಇವಾಗ ನಮ್ಗೆ ಮಾನ್ಸೂನ್ ಬೇರೆ ಬರ್ತಾ ಇದೆ, ಅಂಡ್ ನಮ್ಮೂರಲ್ಲಂತೂ ತುಂಬಾನೇ ಶೂಟ್ ಮಾಡಾಕಿದೆ. ಸೊ ಅದಕ್ಕೆಲ್ಲ ಒಂದು ವಾಟರ್ ಪ್ರೂಫ್ ಬೇಕು, ಮೊಬೈಲ್ ಅಲ್ಲಿ ಎಷ್ಟಂತ ಶೂಟ್ ಮಾಡಕ್ಕಾಗುತ್ತೆ ಅಂತ ಮೈಂಡ್ ಅಲ್ಲಿ ನಂಗೆ ಹೊಳಿತು ನಂಗೆ. ಸೊ ಅದಕ್ಕೆ ನಾನು ಓಕೆ ದಿಸ್ ಇಸ್ ದ ಟೈಮ್ ಟು ಚೇಂಜ್ ಅಂತ ಅನ್ಕೊಂಡು ಒಂದು ಆಕ್ಷನ್ ಕ್ಯಾಮರಾ ಆರ್ಡರ್ ಮಾಡಿದೆ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಸೊ ಇವತ್ತು ಡೆಲಿವರಿ ಆಗಿದೆ. ಸೊ ಆ ಡೆಲಿವರಿ ಆಗಿರೋ ಐಟಮ್ ನಿಮ್ಮ ಮುಂದೆ ಓಪನ್ ಮಾಡೋಣ, ಏನೇನಿದೆ ಹೇಗಿದೆ ಅಂತ. ಇವತ್ತು ಅದೇನ್ ಬಂದಿದೆ ಅಂತ ನಿಮ್ಮ ಮುಂದೆ ತೋರ್ಸಕ್ಕೆ ನಾನು ರೆಡಿ ಆದೆ. ಹೋಗೋಣಲ್ಲ ನೋಡೋಕೆ. ಸೊ ಇವಾಗ ಹೋಗೋದಕ್ಕಿಂತ ಮುಂಚೆ ಈ ಹೆಲ್ಮೆಟ್ ನ ಕೆಳಗಿಟ್ಟು ಆ ಐಟಮ್ ನ ಮೇಲೆ ತಗೋಬೋಣ. ಓಕೆ, ಸೊ ಇದು ನಾನು ಆರ್ಡರ್ ಮಾಡಿರೋ ಆಕ್ಷನ್ DJI Osmo Action 3 ಕ್ಯಾಮ್ರಾ. ಸೊ ಆಕ್ಚುಲಿ ಇದಕ್ಕೆ ಮೆಮೊರಿ ಕಾರ್ಡ್ ಇನ್ನ ಬಂದಿಲ್ಲ. ಸೊ ಅದು ಬರುವಾಗ ಇದ್ರ ಜೊತೆ ಆಡ್ ಮಾಡಿ ವಿಡಿಯೋ ಮಾಡ್ತೀನಿ. ಅಂಡ್ ನಾವೀಗ ಮಾಡೋಣ, ಓಪನ್ ಮಾಡೋಣ. ಹಿಂಗ್ ಓಪನ್ ಮಾಡಿದ್ರೆ ಸಾಕಿತ್ತು ತಾನೆ. ತಲೆ ಇಲ್ಲ ಯಾರಿಗೆ ಹೇಳೋಣ ನಮ್ಮ ಈ ಪ್ರಾಬ್ಲಮ್. ಇದು ಬೇಡ ಬಿಸಾಡಿ. ಇನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮನ್ಸಲ್ಲಿ ಒಂಥರ ಖುಷಿ, ಹಾಗೆ ಸ್ವಲ್ಪ ಭಯನೂ ಇದೆ. ಬಿಕಾಸ್ ಸ್ವಲ್ಪ ಅಮೌಂಟ್ ಕೊಟ್ಟು ತರಿಸಿದಲ್ಲ, ಯೂಸ್ ಆಗದೆ ಇದ್ರೆ ಅಂತ ಒಂದು ಭಯ. ಇದು ಬಾಕ್ಸ್ DJI Osmo Action 3. ಇದರಲ್ಲಿ ಕಾಸ್ಟ್ ಬಂದ್ಬಿಟ್ಟು 44,000 ಇದೆ. ಸುಮ್ನೆ ಡೋಂಗಿ ಅವಲ್ಲ. ಇನ್ಸಲ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಆಕ್ಚುಲಿ ಇದರಲ್ಲಿ 2 ಆಪ್ಷನ್ಸ್ ಇತ್ತು. ಒಂದು Osmo Action 3 ಸ್ಟ್ಯಾಂಡರ್ಡ್. ಸೊ ನಾನು ಅದು ಸ್ಟ್ಯಾಂಡರ್ಡ್ ತಗೊಂಡ್ರೆ ಬ್ಯಾಟ್ರಿ ಅದು ಅಷ್ಟು ಸಿಗಲ್ಲ. ಸೊ ನನಗೆ ಅನ್ಸು ನಾವು ಜಾಸ್ತಿ ವಿಡಿಯೋಸ್ ಗಳು ಮಾಡುವಾಗ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಬೇಕಾಗುತ್ತೆ ಅಂತ. ಸೊ ಅದಕ್ಕೆ ನಾನು ಅಡ್ವೆಂಚರ್ ಕಾಂಬೋ ಆರ್ಡರ್ ಮಾಡಿದೆ. ಅರೌಂಡ್ ಅಮೆಝಾನ್ ಅಲ್ಲಿ 30,900 ಸಮಥಿಂಗ್ ತೋರಿಸಿದ್ರು. ಅಂಡ್ ನನ್ನ ಫ್ರೆಂಡ್ ಒಬ್ಳು ICICI ಕಾರ್ಡ್ ಯೂಸ್ ಮಾಡ್ಕೊಂಡು 28,700 ಗೆ ಆಫರ್ ಅಲ್ಲಿ ತಗೊಂಡೆ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಸೊ ಓಕೆ, ನೆಕ್ಸ್ಟ್ ಪ್ರೊಸೆಸ್ ಓಪನ್ ಮಾಡೋಣ. One eternity later. ಈ ಕಡೆ ಓಪನ್ ಇರ್ತದೆ, ಆ ಕಡೆ ಇಲ್ಲ. ಖುಷಿಯಲ್ಲಿ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಎಲ್ಲೋ ಓಪನಿಂಗ್ ನೋಡಿ ಐಟಮ್ ಏನೇನೆಲ್ಲ ಇದೆ. ಇದು 3 ಬ್ಯಾಟ್ರಿ ಕೇಸಸ್. ದಿಸ್ ಇಸ್ ದ ಕ್ಯಾಮರಾ. ಇದೇನು ನೋಡೋಣ. ಓಕೆ, ಕ್ಯಾಮರಾ ಹೆಲ್ಮೆಟ್ ಗೆಲ್ಲ ಮೌಂಟ್ ಮಾಡಿದೆ. ಅದೇನದು? ಇದು ಸಿಲಿಕಾ ಜೆಲ್. ಏನಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ? ಏನಕ್ಕೆ? ಎಸ್, ಲಾಸ್ಟ್ ಆಡಿಯನ್ಸ್ ಗೊತ್ತಾಗಬೇಕೀಗ. ಅದು ಲಾಸ್ಟ್, ಇದೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಲಾಸ್ಟ್ ಹೋಗೋಣ. ಇದು ಫಿಟ್ಟಿಂಗ್ ಎಲ್ಲ ಇರೋದು, ಇದು ಸೇಫ್ಟಿ ಕೇಸ್, ಇದು ಗೈಡ್ಲೈನ್ಸ್ ಅಂಡ್ ಒಂದು ವಾರಂಟಿ ಕಾರ್ಡ್ ಅನ್ಕೊಂಡಿದ್ದು. ಇದೆಲ್ಲ ಬೇಡಲ್ಲ. ಅಂಡ್ ಒನ್ ಮೋರ್ ಇದೆ, ಗೈಡ್ ಮಾಡಿಬಿಟ್ಟು ಇದು ಉದ್ದದ್ದು. ಇದು ನಂಗೆ ಆಕ್ಚುಲಿ ಬೇಡ ಇತ್ತು, ಬಟ್ ಅಡ್ವೆಂಚರ್ ಕಾಂಬೋ ತಗೊಳ್ಳುವಾಗ ಇದು ತಗೋಬೇಕು. ಇದು ಬರುತ್ತೆ ಇನ್ಬಿಲ್ಟ್ ಇನ್ಸೈಡ್. ಸೊ ತಗೊಂಡೆ, ಮತ್ತೆ ನಂಗೆ ಮಾಡೋದು. ಸೊ ಇಷ್ಟು ಬರುತ್ತೆ ನೋಡಿ, ಇಷ್ಟೇ ಅನ್ಸುತ್ತೆ. ಇಲ್ಲ GoProಗೂ ಇದಕ್ಕೂ ಡಿಫ್ರೆನ್ಸ್ ಏನು? ಹಾ, ಇವಾಗ ಎಲ್ಲರ ಮೈಂಡಲ್ಲಿ ಅದು ಹೊಡಿತಾ ಇರುತ್ತೆ, ಏನಕ್ಕೆ ನನ್ನ ಮಗ GoPro ತಗೊಂಡಿಲ್ಲ ಅಂತ. ಸೊ GoPro ಏನಕ್ಕೆ ನಾನು ದುಡ್ಡಿಲ್ಲ. ಇನ್ಸಲ್ಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್, ಮೈನ್ ಪಾಯಿಂಟ್ ದುಡ್ಡಿಲ್ಲ. ಮಿಕ್ಕಿದ್ದು ನೆಕ್ಸ್ಟ್ ವಿಡಿಯೋ ಹೇಳಿ. ಇಷ್ಟೇ ಸಿಕ್ಕದ? ಐ ಎಕ್ಸ್ಪೆಕ್ಟೆಡ್ ಸ್ವಲ್ಪ ದೊಡ್ಡದು. ಸೈಜ್ ಮ್ಯಾಟರ್ಸ್. ಸೈಜ್ ಮ್ಯಾಟರ್ಸ್. ನಿನ್ನದು ಕಾಮಕ ದೃಷ್ಟಿ, ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ಸೊ ಅಡ್ವೆಂಚರ್ ಕಾಂಬೋದಲ್ಲಿ 2 ಆಪ್ಷನ್ ಎರಡು ಕೊಡ್ತಾರೆ. ಲೈಕ್ ಒಂದು ಮಿಸ್ ಆದ್ರೆ ಲೈಕ್ ಇನ್ನೊಂದಿದೆ, ಬಟ್ ಸ್ಟ್ಯಾಂಡರ್ಡ್ ಕಾಂಬೋದಲ್ಲಿ ಓನ್ಲಿ 1 ಕೊಡ್ತಾರೆ. ಇಲ್ಲ ಮತ್ತೆ ಗೂಡ್ಸಿಲ್ಲ ಅನ್ಬೇಕಲ್ಲ, ಎಲ್ಲ ಸುಮ್ಮನೆ ಕೆಳಗಡೆ ಡಿಫೆಕ್ಟ್ ಇದೆ. ರೂಮ್ ಕ್ಲೀನ್ ಮಾಡೋಣ, ಆಂಟಿ ಹೇಳಿದೀನಿ.
PG ಕ್ಲೀನ್ ಮಾಡಿ. ಕೈಯಾಗಿರೋ ಕಾಲಾಗಿರೋ ಕೈಗೆ ಬರ್ತಾವು. ಓಕೆ, ಸಿಲಿಕಾ ಜೆಲ್. ಈ ಸಿಲಿಕಾ ಜೆಲ್ ಅದ್ರ ಮೇಲೆ ಇದೆ. ಹಾ, ಇಸ್ ಇಂಪಾರ್ಟೆಂಟ್. ಏನಕ್ಕೆ? ಮೇನ್ ಇರ್ಲಿ. ಸೊ ಇಷ್ಟು ಬರುತ್ತೆ ನೋಡಿ. ಸೊ ಇವಾಗ ಹೆಂಗ್ ಓಪನ್ ಮಾಡೋದು ನನ್ಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಯಾರೋ ಹೋಗ್ತಿದೆ. ಇದು ಒಂದ್ಸಲ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ನಾನು. ಯಾಕೆ ಓಕೆ, ಇದ್ರ ಒಳಗಡೆ ಬ್ಯಾಟ್ರಿ. ಸೊ ಬ್ಯಾಟ್ರಿ ಬಂದ್ಬಿಟ್ಟು ಈ ಚಾರ್ಜ್ ಫುಲ್ ಆಗಿಲ್ಲ ಅನ್ಕೊಂತೀನಿ. ಆಕ್ಚುಲಿ ಮೆಮೊರಿ ಕಾರ್ಡ್ ಇಲ್ಲ, ಆಯ್ತಾ, ನಾನು ಆಮೇಲೆ ಶೂಟ್ ಮಾಡ್ತೀನಿ. ಆಮೇಲೆ ಯೂಟ್ಯೂಬ್ ನೋಡ್ಕೊಂಡು ಹೆಂಗ್ ಮಾಡ್ಬೇಕು ಅಂತ ಆಮೇಲೆ ಶೂಟ್ ಮಾಡ್ತೇನೆ. ಅಲ್ಲಿವರೆಗೂ ವೇಟ್ ಮಾಡ್ತೇನೆ. ಸೊ ಇದು ಹಿಂಗೇನು ಹಂಗೆ ನಾನು ನೋಡಿದ್ದೆ. ಇಡಕ್ಕೆ ಇಷ್ಟ ಕಷ್ಟಪಡ್ತೀವಿ. ಎಲ್ಲ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಗೊತ್ತಾ. ಹೇ ಹಾಕಿದ್ದೆ ನೋಡು. ಹಾಕಿದ್ದು ನೋಡಕ್ ಆಗಿಲ್ಲ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಇದು ಮ್ಯಾಗ್ನೆಟ್ ಟೈಪ್. ಎಸ್, ಲಾಕ್ ಆಯ್ತು, ಅಲ್ಲ ಆಡೋದೇ ಇಲ್ಲ. ಸೊ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಇನ್ನೊಂದ್ ಸ್ವಲ್ಪ ಏನಂದ್ರೆ ಜೋರಾಗಿ relax ಮಾಡಿ. ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇಲ್ಲ ಹೋಗಲ್ಲ ಇನ್ನ ಇಲ್ಲ ಬ್ರೋ. ಸೊ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇದನ್ನ ಹಿಂಗು ಎಲ್ಲಿ ಹಾ ಅದಕ್ಕೆ ಫಿಸಿಕ್ಸ್ ಕ್ಲಾಸ್ ಅಲ್ಲಿ ಯಾವತ್ತೂ ಫೋಕಸ್ ಮಾಡ್ಬೇಕು. ಏನಾಯ್ತು? ಲೈಕ್ ರಿಪಲ್ ಆಪೋಸಿಟ್ ಚಕ್ರ. ಲೈಫ್ ರಿಪಲ್ ಅಂದ್ರೆ ಹಿಂಗೆಲ್ಲ ರಿಪಲ್ ಆಗುತ್ತಾ? ಆ ಸೈಡ್ ಇಟ್ ನೋಡು. ಇಲ್ಲ ಏನಕ್ಕೆ ರಿಪಲ್ ಮಾಡೋಣ? ಅದನ್ನ ಆ ಸೈಡ್ ಇಟ್ ನೋಡು ಅಂದಿದ್ದು. ನಾನು ಹೇಳದೆ ಕೇಳ. ಲೈಕ್ ರಿಪಲ್ ಆಪೋಸಿಟ್ ಚಕ್ರ. ಸ್ವರ್ಗ ಒಂದ್ ಸೆಕೆಂಡ್ ರಾಪ ಅಂತ ಪಾಸ್ ಆಯ್ತು. ಇಲ್ಲ ಅದು ಕರೆಕ್ಟ್ ಆಗಿ ಸ್ಟಿಕ್ ಮಾಡಿಲ್ಲ ನೋಡಿದಾ ಬಿದ್ದವ್ರಲ್ಲ. ಸೊ ಇದರಿಂದ ನಮ್ಗೆ ಏನ್ ಯೂಸ್? 16.16 ರೇಷಿಯೋ 9:16 ರೇಷಿಯೋ ವಿಡಿಯೋ ತೆಗೆಯೋದು. 16:9 ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. 9:16 ರೇಷಿಯೋದಲ್ಲಿ ವಿಡಿಯೋ ತೆಗೆಯೋದು. 16:9 ಅಲ್ಲೂ ತೆಗಿಬಹುದು. ಸೊ ಇದು ಯೂಸ್ ಆಗುತ್ತೆ. ಸೊ ಬಿಕಾಸ್ ನಾವೇನಂತ ಇವಾಗ ಇಲ್ಲಿ ಹೋಲ್ಡ್ ಮಾಡಂದ್ರೆ ಅದನ್ನ ಬಿಚ್ಚಿ ಮತ್ತೆ ಇದನ್ನ ಈ ಸ್ಕ್ರೂವಿನ ಬಿಚ್ಚಿ ಮತ್ತೆ ಮಾಡೋ ಅವಶ್ಯಕತೆ ಇರೋದು. ಇದನ್ನ ನಾವು ಆಲ್ರೆಡಿ ಒಂದ್ಸಲ ಫಿಕ್ಸ್ ಮಾಡಿದ್ರೆ ಇದು ಇಟ್ಬಿಟ್ಟು ಸೊ ನಾವು ಈ 2 ಬಟನ್ ಕ್ಲಿಕ್ ಮಾಡಿ ತೆಗೆದು ಅದನ್ನ ರಿಟರ್ನ್ ಆಗಿ ಇದ್ ಮಾಡಿದ್ರೆ ಆಗುತ್ತೆ. ಆಕ್ಚುಲಿ ಮೆಮೊರಿ ಕಾರ್ಡ್ ಕಾಲ್ ಬರ್ತಿದೆ ಅನ್ಸುತ್ತೆ. ನಾವು ಮೆಮೊರಿ ಕಾರ್ಡ್ ಬಂದ್ಮೇಲೆ ಕಾಲ್ ಮಾಡಿ. ಮೆಮೊರಿ ಕಾರ್ಡ್ ಡೆಲಿವರಿ ಬಂದಿತ್ತು, ಸೊ ಅದನ್ನ ತಗೋಬರಕ್ ಹೋಗಿದ್ದೆ. ಸೊ ಇದು ಮೆಮೊರಿ ಕಾರ್ಡ್. ಆಕ್ಚುಲಿ ನಾನು ಅನ್ಕೊಳ್ತಿದ್ದೆ ಮೆಮೊರಿ ಕಾರ್ಡ್ ಜೊತೆ ನಾನು ಏನ್ ವಿಡಿಯೋ ಮಾಡ್ತಿದ್ದೆ ಅಂತ. ಕರೆಕ್ಟ್ ವಿಡಿಯೋ ಮಾಡೋ ಟೈಮಲ್ಲಿ ಮೆಮೊರಿ ಕಾರ್ಡ್ ಬಂತು. ಲಕ್ ಅಂತ ನಮಗೆ. ಸೊ ಮೆಮೊರಿ ಕಾರ್ಡ್ ಓಪನ್ ಮಾಡೋಣ. ಆಕ್ಚುಲಿ ಇದು ಸ್ಕ್ರಿಪ್ಟ್ ಅಲ್ಲ ಆಯ್ತಾ. ಇದು ಸ್ಯಾಂಡಿಸ್ಕ್ ಎಕ್ಸ್ಟ್ರೀಮ್ ಮೈಕ್ರೋ SDXC ಕಾರ್ಡ್ ಅಂತೆ. ಜಾಸ್ತಿ ಎಲ್ಲ SDXC ಕಾರ್ಡ್ ನೋಡಿದಲ್ಲ. ಆಕ್ಚುಲಿ ನಾನು ತುಂಬಾ ಕನ್ಫ್ಯೂಷನ್ ಇತ್ತು, ಎಕ್ಸ್ಟ್ರೀಮ್ ಪ್ರೋ ತಗೊಳ್ಳ ಎಕ್ಸ್ಟ್ರೀಮ್ ತಗೊಳ್ಳ ಅಂತ, ಅಂಡ್ 256 ತಗೊಳ್ಳ 128 ತಗೊಳ್ಳ ಅಂತ. ಬಟ್ ಇವಾಗ ಬಜೆಟ್ ಕಡಿಮೆ ಇರೋದ್ರಿಂದ 128 ತಗೊಂಡೆ. ಅಂಡ್ ಹೆಂಗು ಇವಾಗ ಬಿಸ್ಲಲ್ವಾ, ವಿಡಿಯೋ ಮಾಡಕ್ ಏನಿರಲ್ಲ. ಸೊ ಮಾನ್ಸೂನ್ ಟೈಮ್ ಆಗುವಾಗ ಇನ್ನೊಂದು ತಗೊಂತೀನಿ. ಸೊ ಇದನ್ನ ಓಪನ್ ಮಾಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಆಟ ಆಡೋದಿದೆ. ಬರ್ತಿಲ್ಲ ಕ್ಯಾನ್ಸಲ್. ನೀವು ಎಷ್ಟು ಓಪನ್ ಮಾಡಕ್ಕೆ ಹಾಕಿದ್ದೀನಿ. ಆನ್ ಮಾಡೋಣ. ದೇವ್ರೆ, ಎಲ್ಲಾ ದೇವರಿಗೂ ಬೇಡ್ಕೊಂತೀನಿ. ಅಪ್ಪಣೆ ಮುರುಘಾ, ಸೆಂದೂರ್ವಾಲ್ ಸೆಲ್ವ ಕುಮಾರ. ಇದು ಡ್ಯೂಯಲ್ ನೋಡಿ, ಇಲ್ಲೂ ತೋರುತ್ತೆ ಇಲ್ಲೂ ತೋರುತ್ತೆ. 2 ಟಚ್ ಸ್ಕ್ರೀನ್. ಇವತ್ತು ತಾರೀಕು 7 ಹೋಗ್ತಾನೆ ಆಯ್ತು ಆಯ್ತಾನೆ. ಜನವರಿ, ಏಪ್ರಿಲ್, ಮೇ, ಮಾರ್ಚ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5. ಜನವರಿ, ಮೇ, ಮಾರ್ಚ್. ಎಲ್ಲ ಮರ್ತೋಗ್ತೀನಿ. ಸೊ SD ಕಾರ್ಡ್ ಸಪೋರ್ಟ್ ಆಗಿದೆ ನೋಡಿ, SD ಅಂತ. ಶೂಟ್ ಮಾಡಿ. ಸದ್ಯಕ್ಕೆ 180 ಪಿಕ್ಸೆಲ್ ಇದೆ. ರಾಕ್ ಸ್ಟಡಿ ಸ್ಟೆಬಿಲೈಸೇಷನ್ ರಾಕ್ ಸ್ಟಡಿ ಇದೆಲ್ಲ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಸದ್ಯ ನಮಗೆ ಗೊತ್ತಿಲ್ಲ. ಆಕ್ಚುಲಿ ಅದು ಪಾಯಿಂಟ್ ಆಕ್ಚುಲಿ ಇರೋದು. ಮೆಮೊರಿ ಕಾರ್ಡ್ ಬಗ್ಗೆ ಬಂದು ಪೆನ್ ಡ್ರೈವ್ ತಗೊಂಡ್ಬೋದಿತ್ತಲ್ಲ, ಟ್ರೆಂಡ್ ಆಗ್ತೈತೆ. ಟ್ರೆಂಡ್ ನ ಚೇಂಜ್ ಮಾಡೋಣ, SD ಕಾರ್ಡ್ ಇಡೋಣ ಅಂತ ಇವಾಗ. ಸೊ ವರ್ಕ್ ಆಗ್ತಿದೆ ಅನ್ಕೊಂಡಿನಿ. ಸೊ ಇನ್ನೇನ್ ಹೇಳ್ಬೇಕು, ನಾನು ಲ್ಯಾಗ್ ಹೊಡಿತೀನಿ ಅನ್ಕೊಂತೀನಿ. ವಿಡಿಯೋ ಡಿಸ್ಟರ್ಬೆನ್ಸ್ ತುಂಬಾ ಕಡೆ. ಆಮೇಲೆ ಸಿಲಿಕಾನ್ ಜೆಲ್ ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಅದ್ರ ಬಗ್ಗೆ ಇದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ವಿಡಿಯೋ ಮಾಡಿದ್ರೆ ಗೊತ್ತಿರೋ ಕಮೆಂಟ್ಸ್ ಎಲ್ಲ. ಹೌದು, ಸಿಲಿಕಾನ್ ಜೆಲ್ ಏನಕ್ಕೆ ಯೂಸ್ ಮಾಡ್ತಾರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಗೆ ನಾನು ಕಮೆಂಟ್ ನೋಡಿ ಏನಾದ್ರು ನಿಮ್ಮಲ್ಲಿ ತಪ್ಪು ಕಲ್ಪನೆಗಳಿದ್ರೆ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಡ್ತೀನಿ. ಸೊ ದಿಸ್ ಇಸ್ ವಾಟ್ ಐ ವಾಟ್. ಸೊ ನೆಕ್ಸ್ಟ್ ಒಂದು ನೈಟ್ ತಗೋಬೇಕು ನೆಕ್ಸ್ಟ್ ಸ್ಯಾಲರಿಯಲ್ಲಿ. ಅಲ್ಲಿವರೆಗೂ ಇದರಲ್ಲಿ ಅಡ್ಜಸ್ಟ್ ಮಾಡೋಣ ಅನ್ಕೊಂಡಿನಿ. ಮತ್ತೆ ಆಲ್ಮೋಸ್ಟ್ ಎಲ್ಲ ಆಯ್ತಲ್ಲ, ಇನ್ನೇನು ಸಿಗ್ತಾವ ಖುಷಿ. ಸರಿ, 8+ ಇದೆ ಕಂಪೇರ್ ಟು ಗೋಪ್ರೋ. ಸೊ ಸರಿ ಬಾಯ್. ಇಷ್ಟೇ ನೋಡಿ, ಐಟಮ್ ಎಲ್ಲ ನೋಡಿದ್ರಲ್ಲ. ಇದು ನಾನು ತಗೊಂಡಿದ್ದು ಅಡ್ವೆಂಚರ್ ಕಾಂಬೋ. ಸ್ಟ್ಯಾಂಡರ್ಡ್ ಕಾಂಬೋ ಆದ್ರೆ ಒಂದೇ ಬ್ಯಾಟ್ರಿ ಕೊಡ್ತಾರೆ, ಈ ಕೇಸ್ ಇರಲ್ಲ. ಅಂಡ್ ಈ ಮ್ಯಾಗ್ನೆಟ್ ಎಲ್ಲ ಒಂದೇ ಇರುತ್ತೆ. ಅದೇ ನೀವು ಅಮೆಝಾನ್ ಅಲ್ಲಿ ಹೋಗಿ ಹುಡುಕುವಾಗ ಗೊತ್ತಾಗುತ್ತೆ ಏನೆಲ್ಲ ಇರುತ್ತೆ ಏನೆಲ್ಲ ಇರಲ್ಲ ಅಂತ. ನಂದ್ರಲ್ಲಿ ಏನೆಲ್ಲ ಇದೆ ಅಂತ ನಾನು ನೋಡ್ತಿದ್ದೀನಿ, ಇಷ್ಟೇ ಇರೋದು. ಸೊ ನಮಗೆ ನೆಕ್ಸ್ಟ್ ಇನ್ಮೇಲೆ ಯೂಟ್ಯೂಬ್ ಅಲ್ಲಿ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹಾ ಕರೆಕ್ಟ್, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಎಲ್ಲ ಅಲ್ಲಿ ಹೋಗಿ ನೋಡಿ. ಆಯ್ತಾ, ಪರ್ಚೇಸ್ ಮಾಡೋರಿದ್ರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಅದ್ರಿಂದ ಏನ್ ಲಾಭ ಸಿಗ್ತದೆ ನಂಗೆ ಗೊತ್ತಿಲ್ಲ. ನಾನು ಜಸ್ಟ್ 2020 ಓಪನ್ ಪೃಥ್ವಿ 108 ಇಲ್ಲ ಪೃಥ್ವಿ 9 ಅಂತ ಹೊಡಿದೀವಿ ಸಿಗುತ್ತೆ.
ಅಫ್ಕೋರ್ಸ್ ಇರುತ್ತೆ. ಸೊ ಸರಿ, ಇನ್ನೇನಾದ್ರೂ ಮೋಟೋ ವ್ಲಾಗ್ ಸೆಟಪ್ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಮೈಕ್ ಎಲ್ಲ ತಗೊಂಡದ್ದು. ಅಲ್ಲಿವರೆಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.